ಸತ್ಯದೇವತೆಯ ಅವನು ಸತ್ಯದೇವತೆ, ಅವನು ಅನ್ಯಾಯ ಮಾಡೋದಿಲ್ಲ. ಆದ್ದರಿಂದ ಅವನ ಬಗ್ಗೆ ತುಂಬ ಭಯ ಮತ್ತು ಭಕ್ತಿ ಒಂದು ಪರಿಸರದಲ್ಲಿ ಇದೆ. ಆದ್ದರಿಂದ ಈ ನಾಗನನ್ನು ಹಲವು ರೀತಿಯಲ್ಲಿ ಸಂತೋಷಪಡಿಸಿದ್ರು ಕೂಡ ಒಂದು ಮೃತವಾದ ಸರ್ಪವನ್ನು ನೋಡಿದಾಗ ಅದಕ್ಕೆ ವಿಶೇಷವಾದ ಉತ್ತರ ಕ್ರಿಯೆ ಮಾಡುವುದು ನಮ್ಮಲ್ಲಿ ಬಂದಿದೆ. ನಮ್ಮ ಹಿಂದೂ ಧರ್ಮದಲ್ಲಂತೂ ಸನಾತನ ಧರ್ಮದಲ್ಲಿ ಗೋವು ಪ್ರಧಾನವಾದ ದೇವರು, ತಾಯಿ ಅಂತ ಕರಿತೇವೆ. ಆದರೆ ಒಂದು ಗೋವು ತೀರಿಕೊಂಡಾಗ ಅದಕ್ಕೆ ಉತ್ತರ ಕ್ರಿಯೆ ಮಾಡೋದಿಲ್ಲ. ಏನೋ ಸ್ವಲ್ಪ ಕಣ್ಣೀರು ಹಾಕ್ಬೋದು, ಅದಕ್ಕೆ ಬೇಕಾದಂಥದ್ದು ಗತಿಗೆ ಮಣ್ಣಿನಲ್ಲಿ ಹಾಕುವಂಥದ್ದು ಇರಬಹುದು, ಆದರೆ ಅದಕ್ಕೆ ಉತ್ತರ ಕ್ರಿಯೆ ಅಂತ ಬರಲಿಲ್ಲ. ಆದರೆ ನಾಗನಿಗೆ ಬಂದಿದೆ. ಯಾಕಪ್ಪ ಇದನ್ನು ಆಲೋಚನೆ ಮಾಡಿದಾಗ ಬ್ರಹ್ಮ ತೇಜಸ್ಸಿರುವುದು ನಾಗನಲ್ಲಿ. ಯಾಕೆಂದರೆ ನಮ್ಮ ಒಡೆಯ ಸುಬ್ರಹ್ಮಣ್ಯ ಒಂದು ಬ್ರಹ್ಮವಧೆಯನ್ನು ಮಾಡಿದಂತಹ ಬ್ರಹ್ಮಹತ್ಯಾ ದೋಷ ಬಂದಾಗ ನಾಗರೂಪದಲ್ಲಿ ಅವನು ತಪಸ್ಸು ಮಾಡಿದ್ದಾನೆ. ಆದ್ದರಿಂದ ನಾಗನಿಗೆ ಇಷ್ಟೆಲ್ಲ ಶಕ್ತಿ ಬಂದದ್ದು. ಮಾತ್ರವಲ್ಲ, ಈ ಒಂದು ಪರಿಸರ ವಿಶೇಷವಾದದ್ದು. ಇವನ ಪರಶುರಾಮನಿಂದ ಸೃಷ್ಟಿಯಾದದ್ದು. ಇದು ವಿಶೇಷವಾಗಿ ನಾಗವಾಸವಾದಂತಹ ಜಾಗ. ಅದನ್ನು ನಮಗೆ ಆ ಪರಶುರಾಮ ಬಿಟ್ಟುಕೊಟ್ಟಂತಹ ಅಥವಾ ಬಿಡಿಸಿಕೊಟ್ಟಂತಹ ಜಾಗ. ಆದ್ದರಿಂದ ನಾಗನರಣ ಯಾವಾಗಲೂ ಇದೆ. ಅಂತಹ ನಾಗನರಣವನ್ನು ತೀರಿಸಿಕೊಳ್ಳಿಕ್ಕೆ ಅನೇಕ ರೀತಿಯ ಪೂಜಾ ಪುರಸ್ಕಾರಗಳಿದ್ದರೂ ಕೂಡ ಮೃತವಾದ ಸರ್ಪಕ್ಕೆ ಮೋಕ್ಷ ಕೊಡಿಸುವಂತಹದ್ದು ನೀವು ಮಾಡಿರುವಂತಹದ್ದು. ನೀವು ಕಂಡಂತಹ ನಾಗನನ್ನು ಅಥವಾ ಸತ್ತು ಹೋದಂಥ ನಾಗನಿಗೆ ವಿಶೇಷವಾದಂತಹ ಮೋಕ್ಷ ವಿಧಿಯನ್ನು ಮಾಡಿದ್ದೀರಿ. ಇದು ವಿಶೇಷವಾಗಿ ಹೇಳಿದ್ರೆ ತೃಪ್ಯಂತ್ಯುತ್ತಮ ಭೋಗಿನಷ್ಟು ಕ್ರಿಯಾದಿಭಿಹಿ. ಈ ಕ್ರಿಯೆ ಆರಂಭ 3 ದಿನದಿಂದ ಮಾಡಿ ಆ ಕ್ರಿಯೆಗೆ ಸಂಬಂಧಪಟ್ಟಂತಹ ಹೋಮಾದಿಗಳನ್ನು ತಿರಹೋಮಾದಿಗಳನ್ನು ಮಾಡಿ ಆ ಮೃತವಾದ ಸರ್ಪದ ಆತ್ಮವನ್ನು ಶುದ್ಧೀಕರಿಸಿ ಮೋಕ್ಷಕ್ಕೆ ಕಳಿಸುವ ವಿಧಿ ಇದು. ಇದರಿಂದ ಉತ್ತಮವಾದ ನಾಗಗಳೆಲ್ಲ ಪಡುತ್ತಾರೆ. ಅವರ ಅನುಗ್ರಹ ಸದಾ ನಮ್ಮ ಮೇಲಿರುತ್ತೆ ಅಂತ ಒಂದು ಋಣ ವಿಮೋಚನೆ ಆಯಿತು ಅಂತ ಹೇಳ್ತೇವೆ. ಆ ರೀತಿಯಾಗ 3 ಕುಟುಂಬಗಳು, ಬೇರೆ ಬೇರೆ ಕುಟುಂಬ ಆದರೂ ಕೂಡ ಸೇರಿ ನಂಬಿದ ಬನದಲ್ಲಿ ಇದನ್ನು ಮಾಡಿದ್ದೀರಿ. ಮಾತ್ರವಲ್ಲ, ನಾಗನ ಮೃತದಾದ ಆತ್ಮಕ್ಕೆ ಸದ್ಗತಿಗೋಸ್ಕರ ತಿಲಹೋಮ ಮಾಡಿದ್ದು ಮಾತ್ರ ಅಲ್ಲ, ಈ ನಾಗನಿಗೆ ಚೈತನ್ಯವನ್ನು ಕೊಡುವಂಥದ್ದು, ಕಲೆ ಏರಿಸುವಂಥದ್ದು 9 ಕಲಶಗಳ ಮೂಲಕ ಅದಕ್ಕೆ ಪ್ರಧಾನ ಹೋಮ ಮಾಡಿ ಆ ಕಲಶಗಳಲ್ಲಿ ಶಕ್ತಿಯನ್ನು ತುಂಬಿ ಆ ದೇವರಿಗೆ ಅಭಿಷೇಕ ಮಾಡಿದಾಗ ಕಲಾ ಚೈತನ್ಯ ಹೆಚ್ಚಾಗುತ್ತೆ ಅಂತ. ದೇವರಿಗೆ ಯಾಕಪ್ಪ ನಾವು ಕಲೆ ಏರಿಸುವುದು ಅನ್ನೋ ಪ್ರಶ್ನೆ ಬರಬಹುದು. ದೇವರಲ್ಲಿರುವ ಶಕ್ತಿ ನಾನು ಹೇಳಿದ್ದೇನೆ, ನಮ್ಮಲ್ಲಿರುವ ಭಕ್ತಿ, ಇದಕ್ಕೆರಡಕ್ಕೂ ಸಂಬಂಧವನ್ನು ಕಲ್ಪಿಸುವಂಥದ್ದು, ಸಂಪರ್ಕವನ್ನು ಕಲ್ಪಿಸುವಂಥದ್ದು ಈ ಕಲಶಾಭಿಷೇಕ ಇತ್ಯಾದಿಗಳಿಂದ. ಹಾಗಾಗಿ ಸರ್ಪಪ್ರೀತಿರವಶ್ಯಮೇವ ಕರಣೀಯ ಆರೋಗ್ಯ ಸುಪುತ್ರಾವಾಪ್ತಯೇ ಅಂತ. ಸರ್ಪನನ್ನು ಯಾಕೆ ಸಂತೋಷಪಡಿಸಬೇಕು ಅಂದರೆ, ಈಗಾಗಲೇ ಹೇಳಿದಾಗೆ ಜಾಗದಲ್ಲಿ ಇದ್ದರೆ ಬೇರೆ ಬೇರೆ ರೀತಿ ತೊಂದರೆ ಕೊಡ್ತದೆ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗುವುದು ಆರೋಗ್ಯ, ಜೀವಿತ ಕಾಲದಲ್ಲಿ ಆರೋಗ್ಯ. ಆಮೇಲೆ ಗತಿಸುವಂಥದ್ದಂತೂ ಶಾಶ್ವತ, ಯಾಕಂದರೆ ಅದು ನಿಶ್ಚಿತ. ಜಾತಸ್ಯ ಧ್ರುವೋ ಮೃತ್ಯು ಅಂತ. ನಾವು ಮರಣಪಟ್ಟ ಮೇಲೆ ನಮಗೆ ಏನು ಅಪೇಕ್ಷೆ ಕೇಳಿದರೆ ನಮ್ಮ ವಂಶ ಬೆಳಿಬೇಕು. ಆದ್ದರಿಂದ ಸಂತಾನ ಮತ್ತು ಆರೋಗ್ಯ ಇದೆರಡು ಸರ್ಪನ ಅಧೀನ. ಆದ್ದರಿಂದ ಆ ಸರ್ಪವನ್ನು ಮೋಕ್ಷಕ್ಕೆ ಕಳುಹಿಸುವಾಗ ಅದರ ಹತ್ರ ಕೇಳಿಕೊಳ್ಳುವಂಥದ್ದು ಅದರ ಆಶೀರ್ವಾದದಿಂದ ಹಾಗೂ ವಿಶೇಷವಾದ ಕಲಾಹೋಮಾದಿಗಳಿಂದ. ಇನ್ನು ಆರಾಧನೆ, ದಶದಾನಗಳನ್ನು ಮಾಡಿದ್ದೀರಿ. ಮತ್ತು ಎಲ್ಲ ಬ್ರಾಹ್ಮಣರನ್ನು ವಿಶೇಷವಾದಂಥ ಅರ್ಚನೆ ಆರಾಧನೆಗಳನ್ನು ಮಾಡಿದ್ದೀರಿ. ಯಾಕೆಂದರೆ ಪ್ರತ್ಯಕ್ಷ ದೇವರು ಅಂದರೆ ಬ್ರಾಹ್ಮಣರು, ಭೂಸುರರು ಅಂತ ಕರಿತೇವೆ. ಮಾತ್ರವಲ್ಲ, ಅವರಿಗೆ ಅರ್ಚನೆ ಮಾಡಿದಾಗ ವಿಶೇಷವಾದ ಫಲವನ್ನು ಬೇರೆ ಬೇರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅರ್ಚನಾದ ಅಚ್ಯುತಂ ಫಲಂ. ಅಚ್ಯುತ ಅಂದರೆ ಚ್ಯುತಿ ಇಲ್ಲದಷ್ಟು ಫಲವನ್ನು ದೇವರು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ವಿಪ್ರೋಗ ದರ್ಶನಾ ಸದ್ಯ ಕ್ಷೀಯಂತೆ ಪಾಪರಾಶಯ. ತಿಲಹೋಮ ಮಾಡಿದರೆ ಪಾಪ ದೂರ ಆಗುತ್ತೆ. ಇಷ್ಟು ಜನ ಬ್ರಾಹ್ಮಣರನ್ನು ಒಟ್ಟಾಕಿ ನಮ್ಮ ಉಪಾಧ್ಯರು ನಿಮ್ಮ ಜೋಯಿಸರ ಮೂಲಕ ಎಲ್ಲ ವಿಧಿವಿಧಾನವನ್ನು ತಿಳಿದವರು, ಅವರ ಮೂಲಕ ಈ ಕಾರ್ಯಗಳನ್ನೆಲ್ಲ ಮಾಡಿಸಿದ್ದೀರಿ. ಹಾಗೆಯೇ ಬ್ರಹ್ಮಕುಲದವರು ಇದ್ದೀರಿ ಜೊತೆಗೆ. ಆದ್ದರಿಂದ ಈ ಬ್ರಹ್ಮಕುಲದವರ ಜೊತೆಗೆ ಸೇರಿ ನೀವು ನಿಮ್ಮ ನಂಬಿದಂಥ ನಾಗನಲ್ಲಿ ವಿಶೇಷವಾದಂಥ ಸೇವೆಯನ್ನು ಮಾಡಿದ್ದೀರಿ. ಇದರಿಂದ ಸುಪ್ರೀತರಾದಂಥ ಅಷ್ಟಕುಲ ನಾಗೇಂದ್ರ ನಿಮ್ಮ ನಿಮ್ಮ ಇಷ್ಟಾರ್ಥವನ್ನು, ಸಂಕಲ್ಪವನ್ನು ನೆರವೇರಿಸುವ ಮೂಲಕ ಆಗಬೇಕಾದಂಥ ಕುಟುಂಬದ ಮಂಗಳ ಕಾರ್ಯ ಇರಬಹುದು, ಆರೋಗ್ಯ ಇರಬಹುದು, ಉದ್ಯೋಗ ಇರಬಹುದು, ವಿದ್ಯೆ ಇರಬಹುದು, ಅವರವರು ಮಾಡುವ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಪರಿಪೂರ್ಣವಾಗಿ ದೇವರು ಅನುಗ್ರಹ ಮಾಡಿ ಒಳ್ಳೆಯದಾಯಿತು ಎಂಬ